ಆಕಾಶವಾಣಿ ಮಡಿಕೇರಿ. ವ್ಯಕ್ತಿ ವಿಶೇಷ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ವ್ಯಕ್ತಿಗಳ ಪರಿಚಯ. ಇಂದಿನ ಕಾರ್ಯಕ್ರಮದಲ್ಲಿ ಮಡಿಕೇರಿಯ ನಿವಾಸಿ ವಿಎಸ್ ನವೀನ್ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗ ಆಲಿಸಲಿದ್ದೀರಿ. ಪ್ರೀತಿಯ ಶ್ರೋತೃಗಳೇ, ಇವತ್ತಿನ ವ್ಯಕ್ತಿ ವಿಶೇಷ ವ್ಯಕ್ತಿಗಳನ್ನು ಪರಿಚಯಿಸುವಂತಹ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೋತೃಗಳೇ, ಕಳೆದ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ನೀವು ಮಡಿಕೇರಿಯ ನಿವಾಸಿ ಹಾಗೂ ಚೌಕಿಯ ಗ್ರಂಥಿಗೆ ಅಂಗಡಿಯ ವ್ಯಾಪಾರಸ್ಥರಾದಂತಹ ನವೀನ್ ಅವರನ್ನ ಪರಿಚಯ ಮಾಡಿಕೊಂಡಿದ್ರಿ. ಅವರ ಅಂತರಾಳದ ಭಾವನೆಗಳಲ್ಲಿ ಹಲವು ನೋವು ನಲಿವುಗಳನ್ನು ನಾವು ಕೇಳಿದ್ವಿ. ಹಲವು ಪದವಿಗಳನ್ನು ಪಡೆದು ಆಸಕ್ತಿಯಿಂದ ತನ್ನ ಹೆಸರಿನ ಮುಂದೆ ಉದ್ದದ ವಿದ್ಯಾರ್ಹತೆ ಇರಬೇಕು ಎನ್ನುವಂತಹ ಮಹದಾಶೆಯೊಂದಿಗೆ ಕಷ್ಟಪಟ್ಟು ಓದಿ ಸೇನೆಗೆ ಸೇರಬೇಕೆಂಬ ಹಂಬಲದಿಂದ ಇದ್ದಂತಹ ಮನಸ್ಸಿಗೆ ಸೇನೆಗೆ ಹೋಗಲಾರದಂತಹ ಪರಿಸ್ಥಿತಿ ಎದುರಾಯಿತು ಅನ್ನುವ ಸಂಗತಿಯವರೆಗೆ ನೀವು ಅವರ ಮಾತುಗಳನ್ನು ಕೇಳಿದ್ರಿ. ಇಂದು ನವೀನ್ ಅವರ ಮುಂದುವರೆದ ಮಾತುಗಳನ್ನು ಕೇಳೋಣ. ಜೋಶಿ ಅಂತೇಳಿ ಹುಬ್ಳಿಯಲ್ಲಿ ಫೇಮಸ್ ಡಾಕ್ಟರ್ ಅವರು, MM ಜೋಶಿ ಅಂತೇಳಿ, ಅವ್ರ ಕ್ಲಿನಿಕಲ್ಲಿ ಆಪರೇಷನ್ ಆಯಿತು. ಸೊ ಅವರಿಗೆ ನೋಡ್ಕೊಳಕ್ಕೆ ಯಾರು ಇರಲಿಲ್ಲ. ಆಗ ನಾನು ಹೋಗಿದ್ದು, ಅವ್ರನ್ನ ನೋಡ್ಕೊಳ್ತಾ ಇದ್ದೆ. ಸೊ ಅವರು ಜೋಶಿ ಅವ್ರದ್ದು ಹೆಸರು ಹಾಕ್ಬಿಟ್ಟು ಅವ್ರ ಹೆಸರು ಕೆಳಗಡೆ 4 ಲೈನ್ ಅವರು ಓದಿರೋದಿತ್ತು. ಅದು ನೋಡ್ಬಿಟ್ಟು ನಾನು ನೋಡಿದೆ, ಸರ್ ಇದು ಏನು ಸರ್ ಈ ಥರ ಓದಿದ್ದೀರಾ ಅಂತ ಕೇಳಿದೆ. ಅದನ್ನ ಹೇಳ್ಬೇಕು ಅಂದ್ರೆ ನಿನಗೆ ಒಂದಿನ ಬೇಕು ಅಂತ ಹೇಳಿದ್ರು ಡಾಕ್ಟ್ರು. ಅದನ್ನ ನೋಡಿದಾಗ ನಾನು ಅಷ್ಟು ನನ್ನ ಹೆಸರು ಕೆಳಗಡೆ ನಾನು ಇಷ್ಟು ಉದ್ದ ಓದೋದು ಹಾಕ್ಕೊಳ್ಳೇಬೇಕು ಅಂತೇಳಿ ಆಗೊಂದು ಸುಮ್ಮನೆ ಒಂದು ಇದು ಮಾಡ್ಕೊಂಡಿದೆ, ಆಸೆ ಇತ್ತು. ಸೊ ಅದನ್ನೇ ಹಾಗೆ ಮಾಡ್ಕೊಂಡು ಬಂದು, ಇನ್ಫ್ಯಾಕ್ಟ್ ನಂದು ಮದುವೆನೂ ಅಷ್ಟೇ, ನಾನು ಮದುವೆ ಮಾಡ್ಕೊಳ್ಳೋಕ್ಕೆ ಬೇಡವೇ ಬೇಡ ಅಂತೇಳಿ ಇದ್ದೆ. ನನಗೆ ಮೊದಲಿಂದನೂ ಆರ್ಮಿ ಬಗ್ಗೆ ತುಂಬ ಒಲವಿತ್ತು. ಸೊ ನಾನು ಸೇರಬೇಕು ಅಂದಾಗ ಇನ್ಫ್ಯಾಕ್ಟ್ ನಂದು ಪ್ರಿಲಿಮಿನರಿ ಇದು ಸಮೇತ ಆಗಿತ್ತು, ಅಂದರೆ ಫಿಸಿಕಲ್ ಟೆಸ್ಟ್ ಎಲ್ಲ ಆಗಿತ್ತು. ರಿಟರ್ನ್ ಟೆಸ್ಟ್ಗೆ ಹೋಗ್ಬೇಕಿತ್ತು, ನಮ್ಮಮ್ಮ ಬಿಡಲಿಲ್ಲ. ಸೊ ಆರ್ಮಿ ಬಗ್ಗೆ ಮೊದಲಿಂದನೂ ಆಸೆ ಇತ್ತು. ಸೊ ಕೂಡ ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಸರ ಆಯಿತು. ಅದು ಅಂದ್ರೆ ಆ ಒಂದು ವಿಚಾರದಲ್ಲಿ ನಿಜವಾಗ್ಲೂ ಬೇಜಾರಾಯಿತು. ಏಕೆಂದರೆ ನಮ್ಮ ಕೊಡಗು ಸೇನಾನಿಗಳ ನಾಡು. ಪ್ರತಿಯೊಂದು ಮನೆಯಲ್ಲಿ ಇರ್ತಕ್ಕಂಥ ಯುವಕನಿಗೂ ಆ ಕೆಚ್ಚಿದೆ ಅನ್ನೋದಿರುತ್ತಂತೆ. ನಾನು ಸೇನೆಗೆ ಸೇರಬೇಕು ಅನ್ನೋದೊಂದಿರುತ್ತೆ. ಮತ್ತು ಪ್ರತಿಯೊಂದು ಮನೆಗಳಲ್ಲೂ ಕೂಡ ನಾವು ಅಬ್ಸರ್ವ್ ಮಾಡಿದ ಹಾಗೆ ಸೇನೆಗೆ ಹೋಗಿ ಸೇವೆ ಸಲ್ಲಿಸಿ ಬಂದಿರತಕ್ಕಂಥವ್ರನ್ನೂ ನಾವು ಕೆಲವೊಮ್ಮೆ ನೋಡಿದ್ದೀವಿ. ನಿಮಗೆ ಹೋಗಿ ಸೇವೆ ಸಲ್ಲಿಸಿ ಬರ್ತೀನಿ ಅಂತ ಯಾಕೆ ನೀವು ಧೈರ್ಯ ಕೊಡಲಿಲ್ಲ ಅಮ್ಮನಿಗೆ? ಇಲ್ಲ, ಹೇಳಿದೆ ನಾನು. ಅವರು ಇರೋದೇ ನನಗೆ 2 ಮಕ್ಕಳು, ಅಂದರೆ ಹೆಣ್ಮಗಳನ್ನ ಮದುವೆ ಮಾಡಿ ಕೊಟ್ಟಾಗಿತ್ತು ಆಲ್ರೆಡಿ. ಸೊ ಇರೋದೇ 2 ಮಕ್ಕಳು, ನಾನು ಕಳ್ಸಲ್ಲ ಅಂತೇಳಿ ನನಗೀಗ ಎಕ್ಸಾಮಿನೇಷನ್ಗೆ ಹೋಗುವಂಥ ಹಾಲ್ ಟಿಕೆಟ್ ಇತ್ತು. ಅದನ್ನ ಸಮಯ ತೆಗೆದಿಟ್ಕೊಂಡು ಅವ್ರು ಕೊಡಲೇ ಇಲ್ಲ. ಹಾಗಾಗಿ ಅದು ಆರ್ಮಿದಾಗ ಮಿಸ್ ಆಯಿತು. ದುಃಖಿತರಾದ್ರ? ಹಾಂ, ನ್ಯಾಚುರಲ್, ಸಹಜ ಮೇಡಮ್. ಯಾಕೆಂದರೆ ಆರ್ಮಿ ತುಂಬ ಇತ್ತು, ನನಗೆ ಹೋಗಲೇಬೇಕು ಅನ್ನೋ ಒಂದು ಹಠ ಇತ್ತು ನನಗೆ. ಸೊ ಅದು ಫಿಸಿಕಲ್ ಪಾಸ್ ಆಗಿಲ್ಲ ಅಂತೇಳಿದ್ರೆ ನಿಮಗೇನು ಅನಿಸ್ತಿರ್ಲಿಲ್ಲ, ಫಿಸಿಕಲ್ ಪಾಸ್ ಆಗಿ ನಾನು ಬಿಡ್ಲಿಲ್ಲಲ್ಲ ಅನ್ನೋದು ಒಂದು ನೋವು ಇವತ್ತಿಗೂ ಇದೆ. ಈಗ ನಿಮ್ಮ ಅಂಗಡಿಗೆ ಬರಬಹುದು ಸೇನೆಯಲ್ಲಿದ್ದು ಬಂದಂಥವರು, ಅವರ ಒಂದು ಕಟ್ಟಿಂಗ್ ಆಗ್ಬೋದು, ಅವರ ಭಾಷೆ ಆಗ್ಬೋದು, ಅವರ ವೇಷಭೂಷಣ ಅಂತ ನೋಡಿದಾಗ ಇವರು ಸೇನೆಯಲ್ಲಿದ್ದರು ಅಂತ ಅನ್ನಿಸ್ಬಿಡುತ್ತೆ. ನಾವು ಹೇಳೋದಿದ್ರು ಅವ್ರು ಹೇಳೋದಿದ್ರು. ಆಗ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಸರ್? ಅವರು ನೋಡಿದಾಗ ಅವ್ರ ಥರ ನಾನು ಆಗಿಲ್ವಲ್ಲ ಅಂತ ಒಂದು ಫೀಲ್ ಆಗುತ್ತೆ. ಮತ್ತು ಈಗ ರೀಸೆಂಟಾಗಿ ಒಂದು ವರ್ಷದ ಹಿಂದುಗಡೆ ನನ್ನ ಮಗಳು ಈ AI ಯೂಸ್ ಮಾಡಿ ಒಂದು ಆರ್ಮಿ ಸೋಲ್ಜರ್ಗೆ ನನ್ನ ಫೋಟೋ ಹಾಕಿದ್ಲು, ಒಂದು ವಿಡಿಯೋ ಟೈಪ್ ಹಾಕ್ಬಿಟ್ಟು ತೋರಿಸಿದ್ಲು. ಅದು ನೋಡಿದಾಗ ಮಾತ್ರ ನನ್ನ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ನಾನು ಆ ರೀತಿ ಇರ್ತಾ ಇದ್ದೆ, ನಮ್ಮ ಅಮ್ಮನಿಂದ ನಾನು ಹೀಗಾಗ್ಬಿಟ್ಟೆ. ಹೌದು, ಆದ್ರೆ ಸಲ್ಲಿಸ್ತಿದ್ನೇನೋ ಅಲ್ಲಿಯ ಅನುಭವ ಮಿಸ್ ಆಯ್ತಲ್ಲ ಅಂತ. ಹೌದೌದು, ಆಗ ನನಗೆ ಮಾತ್ರ ಕಣ್ಣಲ್ಲಿ ನಿಜವಾಗ್ಲೂ ನೀರೇ ಬಂತು ಅದು ನೋಡ್ಬಿಟ್ಟು. ಅದಕ್ಕೆ ಈಗಲೂ ನನ್ನ ಮಗಳನ್ನ ಹಾಕ್ಲಿಕ್ಕೆ ಹೋಗಲ್ಲ. ಎಷ್ಟೋ ದಿನಗಳಿಂದ ಇದ್ದಂತಹ ದುಃಖ ಅವತ್ತು ಇಳೀತು ಅಂತ ಅನ್ಸುತ್ತೆ. ಎಲ್ಲೋ ಒಂದು ಕಡೆ ಬೇಸರ ಅಂತೂ ಇದ್ದೇ ಇದೆ. ಈಗ ಈ ಕಾರ್ಯಕ್ರಮ ಕೇಳ್ತಾ ಇರ್ತಕ್ಕಂಥವ್ರಿಗೂ ಕೂಡ ಅದೆಷ್ಟು ನೋವಿದೆ ಅನ್ನೋದು ನಾವು ಲೆಕ್ಕ ಹಾಕ್ಲಿಕ್ಕಾಗಲ್ಲ.
ಅನುಭವಿಸಿದವರಿಗೆ ಅದು ನೋವು ಗೊತ್ತಿರುತ್ತೆ. ಆದರೂ ಕೂಡ ಅದನ್ನ ದಾಟಿ ಆ ದುಃಖ ಆ ಸಂಕಟ ಎಲ್ಲವನ್ನು ದಾಟಿ ಬಂದು ಇವತ್ತು ನಿಮ್ಮ ಪೂರ್ವಜರು ನಡೆಸ್ಕೊಂಡು ಬಂದಂತಹ ಒಂದು ಕಾಯಕದಲ್ಲಿ ನೀವು ಇದ್ದೀರಿ. ಈಗ ಅಂಗಡಿಯಲ್ಲಿದ್ದಾಗ ಏನು ಅನಿಸುತ್ತೆ ಸರ್ ನಿಮಗೆ? ನೀವು ಅಂಗಡಿಯಲ್ಲಿ ಇರ್ತೀರಾ, ಈಗ ಒಂದು 5-10 ನಿಮಿಷ ಸಮಯ ಸಿಕ್ಕತ್ತೆ. ಆ ಸಮಯದಲ್ಲಿ ಏನಾದರೂ ಕಲಿಯೋದಿರುತ್ತಾ ನಿಮಗೆ? ಯಾಕೆಂದರೆ ಓದೋದ್ರ ಮೇಲೆ ನಿಮ್ಗೆ ಬಹಳ ಆಸೆ ಅನ್ನೋದು ಈಗ ಗೊತ್ತಾಯಿತು. ಅಲ್ಲೂ ಏನಾದರೂ ಕಲಿಯೋದುಂಟಾ? ಅದೇ ನಾನು ಪುಸ್ತಕಗಳಿರುತ್ತೆ. ಅದು ಫ್ರೀ ಇದ್ದಾಗ ನಮ್ಮದೇ ಇದಿದೆ, ಅದು ಆಧ್ಯಾತ್ಮಿಕ ಪುಸ್ತಕಗಳಿದೆ. ಅದನ್ನೇ ಯಾವುದಾದ್ರು ಒಂದು ಸುಮ್ಮನೆ ನೋಡ್ತಾ ಇರ್ತೀನಿ, ಶ್ಲೋಕಗಳು ಅದು ಇದು ಚೆಕ್ ಮಾಡ್ತಾ ಇರ್ತೀನಿ ಅಷ್ಟೇ. ಈ ತಿಥಿ ಪಂಚಾಂಗ ಎಲ್ಲ ನೋಡೋದನ್ನೆಲ್ಲ ಅದನ್ನೆಲ್ಲ ಕಲ್ತಿದ್ದೀನಿ. ಇನ್ನು ಜನಗಳಿಗೂ ಕೂಡ ನೀವು ಮಾಹಿತಿ ಕೊಡ್ತೀರಾ? ಬಂದು ಕೇಳಿದಾಗ ಮೇಡಮ್, ನನಗೆ ಹೇಳ್ಕೊಟ್ಟಿರೋಂಥ ಗುರುಗಳು ಫಸ್ಟ್ ಹೇಳಿದೆ ಅದು, ನಿಮ್ಮನ್ನು ಯಾರೇ ಏನೇ ಬಂದು ಕೇಳಿದ್ರೆ ನಿಮಗೆ ಏನು ಗೊತ್ತಿದೆ ಅದನ್ನು ಫಸ್ಟ್ ನೀವು ಹೇಳ್ಕೊಡ್ಬೇಕು. ಅದನ್ನ ನೀವು ಯಾವುದೇ ರೀತಿಯಾದಂಥ ಮುಚ್ಚುಮರೆ ಮಾಡಬಾರ್ದು. ನನಗೆ ಹೇಳ್ಕೊಟ್ಟಿದ್ದು ಹಾಗೆ. ಸೊ ಹಾಗಾಗಿ ನನ್ನ ಹತ್ರ ಯಾರೇ ಬಂದು ಏನೇ ಕೇಳಿದ್ರು ನನಗೆ ಗೊತ್ತಿರೋಂಥ ವಿಷಯಗಳನ್ನ ನಾನು ಶೇರ್ ಮಾಡ್ತೇನೆ, ಮುಕ್ತವಾಗಿ ಪ್ರಾಮಾಣಿಕವಾಗಿ. ಮೇಡಮ್, ನನಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳ್ತೀನಿ. ಈವನ್ ಅವ್ರು ಕಲಿತೀನಿ ಅಂದ್ರೆ ಅವ್ರಿಗೆ ಹೇಳ್ಕೊಡಕ್ಕೂ ನಾನೇನು ಹಿಂಜರಿಯೋದಿಲ್ಲ, ನನಗೇನು ಇದೇನಿಲ್ಲ. ಇದು ಒಂದು ಒಳ್ಳೆಯ ಗುಣ ಅಂತ ಹೇಳ್ಬೋದು ಸರ್. ಈ ಸ್ವಭಾವ ಹಲವರಿಗೆ ಇರೋದಿಲ್ಲ. ಈ ಒಂದು ನಿಸ್ವಾರ್ಥ ಭಾವನೆ ಇದೆಯಲ್ಲ, ಇದು ನಿಮ್ಮನ್ನ ಚೈತನ್ಯವಾಗಿರಿಸೋದಿಕ್ಕೆ ಕಾರಣ ಅಂತ ಹೇಳಬಹುದೇನೋ? ಹಾಗೆಲ್ಲ ಮೇಡಮ್, ಆಕ್ಚುಲಿ ಒಂದು ಜ್ಞಾನ ಅಂತ ಹೇಳಿದೆಯಲ್ಲ, ಸ್ವಾರ್ಥ ಅಂತ ಇದ್ದಾಗ ನಾನು ನನ್ನದು ಯಾಕೆ ಅವ್ರಿಗೆ ಯಾಕೆ ಹೇಳ್ಕೊಡ್ಬೇಕು ಅನ್ನೋದು ಬರುತ್ತೆ ಹಲವರಿಗೆ. ಆದರೆ ನೀವು ಎಂದೋ ಕಲಿಸಿದಂತಹ ಗುರುವಿನ ಪಾಠ ಇವತ್ತು ನೀವು ಪಾಲನೆ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅದಕ್ಕಿಂತ ದೊಡ್ಡ ಸಂಗತಿ ಮತ್ತೊಂದಿರಲ್ಲ ಅಂತ ಅನ್ನಬಹುದು ನಿಮ್ಮ ಜೀವನದಲ್ಲಿ. ಈಗ ನಿಮಗೆ ಜ್ಞಾನ ಅಂತ ಹೇಳೋದು ಇರೋದೇ ಅದಕ್ಕೆ ಮೇಡಮ್. ಜ್ಞಾನ ಅಂತ ಹೇಳಿರೋದನ್ನ ಹಂಚಿದಷ್ಟು ಅದು ಬೆಳೀತಾ ಹೋಗ್ತದೆ ಹೊರತು ನನ್ನಲ್ಲಿ ನಾನು ಇಡ್ಸ್ಕೊಂಡ್ಬಿಟ್ರೆ ಸ್ವಾರ್ಥ ಆಗೋಗುತ್ತೆ. ಸ್ವಾರ್ಥ ಆಗಿ ನನ್ನಲ್ಲೇ ಅದು ಮಣ್ಣಾಗೋದ್ರೆ ಪ್ರಯೋಜನ ಏನಿದೆ ಹೇಳಿ? ಸೊ ಹಾಗಾಗಿ ನನಗೆ ಕಲಿಸಿದವ್ರು ಹೇಳ್ಕೊಟ್ಟಿದ್ದು ಹಾಗೇನೆ, ನೀವು ಏನು ಗೊತ್ತಿದೆ ಅದು ನೀವು ಹೇಳ್ತಾ ಹೋಗಿ ಅಂತೇಳಿ. ಈಗ ಆಯುರ್ವೇದಿಕ್ ಇವತ್ತು ಮಣ್ಣಾಗಿರೋ ವಿಚಾರನೇ ಅದಕ್ಕೋಸ್ಕರನೇ. ಯಾರೂ ಒಬ್ಬ ಹೇಳ್ಕೊಡಲ್ಲ. ಈಗ ಮನೆ ಔಷಧಿ ಮನೆ ಮದ್ದು ಅಂತ ಹೇಳಿದ್ರು, ನೀವು ಇನ್ನೊಬ್ರಿಗೆ ಹೇಳ್ಕೊಟ್ರೆ ಅವರು ಮಾಡಿ ಎಲ್ಲಿ ಅವರು ಅದರಿಂದ ಒಳ್ಳೆ ಲಾಭ ಪಡೆದು ಬಿಡ್ತಾರೋ, ಅಂದರೆ ಅದರಿಂದ ಒಳ್ಳೇದಾಗ್ಬಿಡ್ತದೋ ಅವರಿಗೆ ಅಂತ ಹೇಳಿ ಮುಚ್ಚುಮರೆ ಮಾಡಿ 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 ಇವತ್ತು ಆಯುರ್ವೇದಿಕ್ ನೋಡಿ, ಇವತ್ತು ಎಲ್ಲರೂ ನಾವೆಲ್ಲ ಪ್ರಪಂಚದ ಮರೆ ಆಗಿ ಹೋಗಿದೆ, ಆಲ್ರೆಡಿ ಮರೆ ಆಗಿ ಹೋಗಿದೆ. ಜನರಿಗೆ ಯಾರಿಗೂ ಗೊತ್ತಿಲ್ಲ. ಇವತ್ತು ಒಂದು ಸಣ್ಣ ಶೀತ ಅಂತ ಹೇಳಿದ್ರು ಫಸ್ಟ್ ಹೋಗಿ ಡಾಕ್ಟರ್ ಹತ್ರ ಹೋಗಿ ಅವರದ್ದು ಕೊಟ್ಟಂತ ಮೆಡಿಸನ್ನೇ ಆಗ್ಬೇಕು. ಮನೆ ಮದ್ದು ಅಂತೇಳಿ ಯಾರೂ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಅಷ್ಟು ಮಾಡ್ಕೊಳ್ಳುವಂಥ ಸಮಯ ಕೂಡ ಇಲ್ಲ. ಅಂದರೆ ಅವರೇ ಮಾಡ್ಕೊಂಡಿರೋವಂಥ ಒಂದು ಲೈಫ್ ಸೈಕಲ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಮುಂದೆ ಅಂದರೆ ಅದರಲ್ಲೇ ತೊಡಸ್ಕೊಂಡು, ಅಯ್ಯೋ ನಾನು ಇಷ್ಟೊತ್ತಿಗೆ ಎದ್ದೇಳಬೇಕು, ಇಷ್ಟೊತ್ತಿಗೆ ನಾನು ಕೆಲಸ ಮಾಡಬೇಕು, ಈ ಕೆಲಸ ಇಷ್ಟೊತ್ತಿಗೆ ಮುಗಿಸ್ಬೇಕು ಅನ್ನೋ ಇದರಲ್ಲಿ ಆಗ್ಬಿಟ್ಟು ಯಾರಿಗೂ ಸಮೇತ ಮನೆ ಮದ್ದು ಮಾಡ್ಕೊಳ್ಳುವಷ್ಟು ಟೈಮೂ ಇಲ್ಲ ಅಂತ ಆಸಕ್ತಿನೂ. ಫಸ್ಟ್ ಮಾಡಿದ್ರೆ ಅಯ್ಯೋ ಆಗ್ತದ ಇಲ್ವಾ ಅನ್ನೋ ಫಸ್ಟ್ ಒಂದು ಪ್ರಶ್ನೆ ಅವರಿಗೆ, ಇದು ನನಗೆ ಒಳಿತಾಗುತ್ತಾ ಇಲ್ವಾ. ಎರಡನೇದು ಅಯ್ಯೋ ಬೇಡ ಈಗ ಮಾಡ್ಕೊಳಕ್ ಕೂತ್ರೆ ನನಗೆ ಟೈಮ್ ಆಗಲ್ಲ, ಭಯನೂ ಕೂಡ ಇರುತ್ತೆ. ಭಯ ಇರೋಲ್ಲ. ಮಾಡ್ಕೊಂಡ್ರೆ ಅಯ್ಯೋ ಅದರಿಂದ ನನಗೆ ಒಳಿತಾಗುತ್ತಾ ಅನ್ನೋದು ಫಸ್ಟ್ ಕ್ವಶನ್ ಮಾರ್ಕ್. ಎರಡನೇದು ನನಗೆ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಇಲ್ಲ, ಟೈಮ್ ಇಲ್ಲ. ಅದಕ್ಕೆಲ್ಲದಕ್ಕೂ ಒಂದೇ ಮದ್ದು ಅಂದ್ರೆ ಹೋಗಿ ಡಾಕ್ಟರ್ ಹತ್ರ ಹೋಗು, ಒಂದು ಮೆಡಿಸಿನ್ ತಗೋ, ಅದರಿಂದ ಕಮ್ಮಿ ಆಗಿದೆ ಇಮಿಡಿಯೇಟ್. ನೋಡಿ ಎಷ್ಟು ಒಂದು ಅರ್ಥಪೂರ್ಣವಾದಂತಹ ಸಂಗತಿ ಅಂತ ಅಂದ್ರೆ ನಮ್ಮ ಮನೆಯಲ್ಲೇ ಇರುತ್ತೆ ಮದ್ದು. ಈಗ ಮನೆಯಲ್ಲಿರ್ತಕ್ಕಂಥ ಮದ್ದನ್ನ ಮರೆತು ನಾವು ಈ ಒಂದು ಮೆಡಿಸನ್ ತಗೊಳ್ಳೋದಕ್ಕೆ ಅಂತ ಮನೆಯಿಂದ ಆಚೆ ಹೋಗ್ತೀವಿ. ಎಲ್ಲ ಕಾಯಿಲೆಗಳಿಗೂ ಮನೆ ಮದ್ದು ಆಗದೇ ಇದ್ರೂ ಕೂಡ ನೀವು ಹೇಳೋ ರೀತಿಯಲ್ಲಿ ಒಂದು ಸಣ್ಣ ಪುಟ್ಟ ಕಾರಣಗಳಿಗೆ, ಒಂದು ಶೀತ ನೆಗಡಿ ಕೆಮ್ಮು ಅಂತ ಬಂದಾಗ, ಮಳೆಗಾಲ ಅಂತ ಬಂದಾಗ ಈ ಮನೆ ಮದ್ದನ್ನ ಬಳಸಬಹುದು. ಹೌದು ಮೇಡಮ್, ಇವತ್ತು ಅಷ್ಟೇ ನನ್ನ ಮಗಳಿಗೆ ಅಂಗಡಿಯಲ್ಲಿ ವೈದ್ಯರು ಕೂಡ ಇದ್ದೀರಾ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಈಗ ಹೊರಗಡೆಯಿಂದ ಬಂದಂಥವರಿಗೆ, ಈಗ ಉದಾಹರಣೆಗೆ ನಾನು ಬೇರೆ ಊರಿಂದ ಬಂದಾಗ ನಿಮ್ಮ ಅಂಗಡಿ ವಿಳಾಸ ಕೊಡ್ತಾರೆ. ಆಗ ಮಳೆಗಾಲ ಅಂತ ಅಂದಾಗ ನಿಮ್ಮ ಮನೆಯವರಾಗ್ಬೋದು, ನೀವಾಗ್ಬೋದು, ಇದು ಏನು ಮಾಡಬೇಕು ಅಂತ ಕೇಳಿದಾಗ ನೀವು ಸಮಾಧಾನವಾಗಿ ಹೀಗೀಗೆ ಮಾಡಿ ಕುದಿಸಿ ಸೋಸಿ ಅಂತ ಹೇಳ್ಕೊಡ್ತೀರಾ. ಈ ಒಂದು ಪದ್ಧತಿ ನಿಮಗೆ ಖುಷಿ ಕೊಡುತ್ತಾ? ಹಾ ಮೇಡಮ್, ಈಗ ನಿಮಗೆ ಗೊತ್ತಿಲ್ಲ, ನಿಮಗೆ ಜ್ಞಾನ ಇಲ್ಲ, ನಾನು ಹೇಳ್ಕೊಡಿದ್ರೆ ನನ್ ಖುಷಿ ಇಲ್ಲ, ನನಗಂತೂ ಖುಷಿ ಮೇಡಮ್. ನಮಗೆ ಗ್ರಾಹಕರಾಗಿ ನಮಗೆ ಖುಷಿ ಅನ್ಸುತ್ತೆ. ಯಾಕೆಂದ್ರೆ ಅದು ಒಂದೇ ಸಂಗತಿ ಇಲ್ಲಲ್ಲ, ಪ್ರತಿಯೊಂದನ್ನು ತಾಳ್ಮೆಯಿಂದ
ಏನೇ ಆದ್ರೂ ಒಂದು ಒಳಗಡೆ ಹೋಗಿ ಅಲ್ಲಿ ಒಂದು ಗುಹೆ ತರ ಇದೆ, ಒಂದು ಸಣ್ಣ ಒಂದು ಬಾಗಿಲಿದೆ, ಆ ಬಾಗಿಲೊಳಗಡೆ ಹೋಗಿ ಹುಡುಕೊಂಡು ತಂದು ಕೊಡ್ತೀರಿ. ಆ ತಾಳ್ಮೆಗೆ ನಾವು ವಿಶೇಷ ಒಂದು ನಮಸ್ಕಾರಗಳನ್ನೇ ಮಾಡಬೇಕು ನಿಜವಾಗಿ. ಅದು ವೃತ್ತಿ ಮೇಡಮ್, ಅದ್ರ ನೀವು ನಮಸ್ಕಾರ ಮಾಡುವ ಇದೇ ಇಲ್ಲ, ಯಾಕಂದ್ರೆ ಅದನ್ನ ವೃತ್ತಿ. ಈಗ ನೀವು ಇವತ್ತು ನನ್ನ ಪ್ರಶ್ನೆ ಕೇಳ್ತಿದ್ರ ಅಂತ ಹೇಳಿದ್ರೆ, ಅಯ್ಯೋ ನೀವು ಎಷ್ಟು ತಾಳ್ಮೆಯಿಂದ ಪ್ರಶ್ನೆ ಕೇಳ್ತಿದ್ರಲ್ಲ ನಂದು ಅಂತ ಹೇಳಿದ್ರೆ ಅದು ನಿಮ್ಮ ವೃತ್ತಿ. ಅದು ನೋಡಿ ಎಷ್ಟು ನಮಗೆ ಈ ಕ್ಷಣಕ್ಕೂ ಕೂಡ ನಿಮ್ಮ ಗ್ರಂಥಿಗೆ ಅಂಗಡಿ ಅಂತ ನೆನಪಿಸ್ಕೊಂಡ್ರೆ ನಾವು ಸುಮಾರು ಹೊತ್ತು ನಾವು ನಿಂತ್ಕೊಳ್ಳೋದೇ ಇಲ್ಲ. ಯಾಕೆಂದರೆ ಬೇಗ 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 ತುಂಬ ಜನ ಗ್ರಾಹಕರು ಬಂದಾಗ ದಂಪತಿ ಹೋಗಿ ಬೇಗ ಇವ್ರಿಗೇನು ಬೇಕು ಇವ್ರಿಗೇನು ಬೇಕು ಅಂತ ಪಟ 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 ಅಂತ ಕೊಡ್ತೀರ. ಅದು ವ್ಯಾಪಾರ ಆದರೂ ಕೂಡ ನಿಮ್ಮ ಒಂದು ಚಟುವಟಿಕೆ ಏನು ಹೇಳ್ತಾರೆ, ಒಂದು ಕ್ರಿಯಾತ್ಮಕ ಶೈಲಿ ಅನ್ನೋದಿದೆಯಲ್ಲ, ಅದನ್ನು ಎಲ್ಲರೂ ಕೂಡ ಮೆಚ್ತಾರೆ. ನಮ್ಮನ್ನು ಬೇಗ ನಮ್ಗೆ ಏನು ಬೇಕು ನೋಡಿ, ನಾವು ಮಧ್ಯ ಏನೋ ಕೇಳ್ತಾ ಇರ್ತೀವಿ, ಇನ್ನೊಬ್ರು ಬಂದು ಇದು ಇನ್ನೊಂದು ಕೇಳಿದಾಗ ಅದಕ್ಕೂ ಉತ್ತರ ಕೊಡ್ತೀರಿ. ಇಲ್ಲಿ ನಿಮ್ಮ ಅಂಗಡಿಯೇ ಒಂದು ವೈದ್ಯಶಾಲೆ ಅಂತ ಹೇಳಬಹುದು. ಹಾಗಾಗಿನೇ ನಿಮ್ಗೆ ಬಾಲ್ಯದಲ್ಲಿ ನೀವು ಕಲ್ತಂಥದ್ದೇನು ಅಂತ ನಾವು ಪ್ರಶ್ನೆಯನ್ನ ಕೇಳಲಾಯ್ತು. ಇನ್ನು ಸರ್, ನಿಮ್ಮ ಕಾಲೇಜು ದಿನಗಳಲ್ಲಿ ಅಂತ ಬಂದಾಗ, ನೀವು ವಿದ್ಯಾಭ್ಯಾಸಕ್ಕೆ ಹೋದಾಗ ನಿಮ್ಮ ಫ್ರೆಂಡ್ಸ್ ಅವರೆಲ್ಲ ನೆನಪಿದಾರ? ಅವರೆಲ್ಲ ಸೇನೆಗೆ ಹೋದ್ರ? ಸೇನೆಗೆ ಹೋದ್ರು ಒಂದು ಮೂರು ಜನರೇನೋ ಅಷ್ಟೇ ಮಾತ್ರ. ಸಿಕ್ಕಿದ್ರ ನಿಮ್ಗೆ? ಹಾ ಮೇಡಮ್, ಸಿಗ್ತಾ ಇರ್ತಾರೆ. ಯಾಕೆಂದ್ರೆ ನಿಮ್ಮ ಆಸೆಗಳನ್ನು ಅವತ್ತು ಹೇಳ್ಕೊಂಡಿದ್ರಿ ಅಲ್ವಾ, ನಾನು ಸೇನೆಗೆ ಸೇರ್ಬೇಕು ಅಂತ ಆಸೆ. ಈಗ ಕಾಲೇಜ್ಗಳಲ್ಲಿ ನೀನೇನು ಓದ್ತೀಯಪ್ಪ, ನೀನು ಯಾವ ಹುದ್ದೆಗೆ ಹೋಗ್ಬೇಕು ಅಂತ ಹೇಳ್ತೀಯ ಅಂತ ಕೇಳ್ತಾ ಇರ್ತಾರೆ ಅಧ್ಯಾಪಕರು. ಆಗ ನೀವು ಹೇಳಿರ್ತೀರಿ ನಾನು ಸೇನೆಗೆ ಸೇರ್ಬೇಕು ಅಂತ ಹೇಳಿರ್ತೀರ. ಈಗ ಸೇರದ ಸಂದರ್ಭ ಬಾರದಿದ್ದಾಗ, ಅವಕಾಶ ಇಲ್ಲದಾಗ ನಿಮ್ಗೆ ಏನ್ ಅನ್ಸುತ್ತೆ? ಇವಾಗ ನಿಮ್ಮ ಫ್ರೆಂಡ್ ನೋಡಿದಾಗ ಹೆಮ್ಮೆ ಅನ್ಸುತ್ತಾ, ನನ್ನ ಫ್ರೆಂಡ್ ಹೋಗಿದ್ದಾನೆ ಅಂತ, ನಾನು ಹೋಗ್ಲಿಲ್ವಲ್ಲ ಅಂತ? ಎರಡೂ ಆಗುತ್ತೆ ಮೇಡಮ್, ಒಟ್ಟೊಟ್ಟಿಗೆ ಎರಡೂ ಆಗುತ್ತೆ. ನಾನು ಹೋಗೋದನ್ನ ಅವ್ನು ಮಾಡ್ದಲ್ಲ, ಹೆಚ್ಚು ಮಾಡ್ದಲ್ಲ ಒಂದು ಖುಷಿ ಒಂದು ಕಡೆ ಇದ್ರೆ, ನಾನು ಅದಕ್ಕೆ ಹೋಗ್ಲಿಲ್ವಲ್ಲ ಅನ್ನೋ ನೋವು ಇನ್ನೊಂದು ಕಡೆಯಿಂದ ಬರ್ತಾ ಇರುತ್ತೆ ಅಂತ ಅನ್ಬೋದು. ನಿಮ್ಮ ಮಾತಿನಿಂದ, ನಿಮ್ಮ ಮುಖಚರ್ಯದಲ್ಲಿ ವ್ಯಕ್ತವಾಗ್ತಾ ಇದೆ. ನಾವು ಹೋಗ್ಬೇಕಿತ್ತು, ಹೋಗ್ಲಿಲ್ಲ ಅನ್ನೋ ನೋವಿದೆಯಲ್ಲ, ಅದು ನಮ್ದು ಒಂದು ಗುರಿ ಅಂತ ಅಂದಾಗ ಅದು ರೀಚ್ ಆಗದೆ ಇದ್ದಾಗ ಅದು ನಮ್ಮಲ್ಲಿ ಅದು ಉಳ್ಕೊಂಡ್ಬಿಡುತ್ತೆ. ಅಲ್ಲ, ನಾನು ಆಕ್ಚುಲಿ ಅಂದ್ರೆ ಯಾವುದೇ ವಿಚಾರವಾಗಿ ಅಂದ್ರೆ ಗಿಲ್ಟ್ ಫೀಲ್, ಅಂದ್ರೆ ಇರುವಂತದ್ದು ಏನಿದೆ ಅದರಲ್ಲೇ ಸ್ಯಾಟಿಸ್ಫೈ ಆಗ್ಬೇಕು, ಆ ರೀತಿ ಒಂದು ಮೈಂಡ್ ಸೆಟ್ ನಾನೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಅಂದ್ರೆ ನಾನು ಇವತ್ತು ಯೋಚನೆ ಜಾಸ್ತಿ ಆದಾಗ ನೀವೇ ಅದಕ್ಕೊಂದು ಅಂತ್ಯ ಆಡ್ಬಿಟ್ಟಿದ್ದೀರಾ? ಅಲ್ಲ, ಹಾಗೇನಿಲ್ಲ. ನಾನು ಬೆಳೆದು ಬಂದಾಗಲೇ ಅಷ್ಟೇ. ನನಗೆ ಯಾರೋ ಒಬ್ರದ್ದು ಪ್ರವಚನ ಕೇಳಿದೆ, ಇದ್ದದ್ರಲ್ಲಿ ಸಂತೋಷ ಪಡೋದಕ್ಕಿಂತ ಇಲ್ಲದಿರೋದ್ರ ಬಗ್ಗೆ ಚಿಂತೆ ಮಾಡಬೇಡ ಅಂತೇಳಿ. ಆ ಒಂದು ವಿಚಾರ ನನ್ನ ಮನಸ್ಸಲ್ಲಿ ಇದೆ, ಈಗಲೂ ಇದೆ. ಸೊ ನಾನು ಇವತ್ತು ಏನಿದ್ದೀನಿ ಅದ್ರಲ್ಲಿ ಐ ಆಮ್ ಫುಲ್ಲಿ ಸ್ಯಾಟಿಸ್ಫೈಡ್. ಅಂದ್ರೆ ನಾನು ಅದರಲ್ಲೇ ನಾನು ಸಂತೃಪ್ತನಾಗಿದ್ದೀನಿ. ಅವ್ರು ನನಗಿಷ್ಟ. ನಾನು ಇವತ್ತಿಗೂ ಅಷ್ಟೇ, ನಾನು ಈಗ ನೀವು ಹೇಳೋದಾರೆ ಅಬ್ದುಲ್ ಕಲಾಂ ಅವ್ರ ಲೆವೆಲ್ವರೆಗೂ ಬೆಳಿಬೇಕಿತ್ತು. ಹೌದು, ನನಗೆ ಆಸೆ ಇದೆ, ಬಟ್ ನಾನು ಆ ಲೆವೆಲ್ ಬೆಳಿಲಿಕ್ಕೆ ಆಗಿಲ್ಲ. ಬಟ್ ಇವತ್ತು ಏನಾಗಿದೆ ಅದು ನಾನು ಸಂತೋಷವಾಗಿದ್ದೀನಿ. ಆ ಲೆವೆಲ್ಗೆ ಬೆಳೆದಿಲ್ಲ ಅಂತೇಳಿ ಅಯ್ಯೋ ಅವ್ರು ಬೆಳೆದು ಬಿಟ್ರು ನಾವು ಹೊಟ್ಟೆ ಕಿಚ್ಚೂ ಇಲ್ಲ, ನಾನು ಬೆಳಿಲಿಕ್ಕೆ ಆಗಿಲ್ಲ ಅನ್ನೋ ರೀತಿಯಾದಂತಹ ಕೀಳು ಭಾವನೆನೂ ನನಗಿಲ್ಲ. ಸೊ ಇವತ್ತು ನನಗೇನೋ ದೇವರು ಏನು ಮಾಡಿ ಈ ಮಟ್ಟದಲ್ಲಿ ನಾನು ಬೆಳೀತಾ ಇದ್ದೀನಿ, ಈ ಮಟ್ಟದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ, ಅದ್ರಲ್ಲಿ ಐ ಆಮ್ ಸ್ಯಾಟಿಸ್ಫೈಡ್. ಆ ರೀತಿ ಇದ್ದಾಗ ನಿಮಗೆ ಯಾವುದೇ ರೀತಿಯಾದ ಅಂದ್ರೆ ಈ ಮನೋಭಾವನೆ ಎಲ್ಲರೂ ಬೆಳೆಸ್ಕೊಳ್ಳಿ ಅನ್ನೋದು ಬಹಳ ಸಂತೋಷ. ಬೆಳೆಸ್ಕೊಳ್ಳಿಕ್ ಆಗಿಲ್ಲ ಅಂದ್ರೆ ಇನ್ನೊಬ್ಬನ ಏನು ಶ್ರೇಯಸ್ಸನ್ನ ನೀವು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡಿ. ಆಗ ಆಟೋಮೆಟಿಕ್ ಆಗಿ ನಿಮಗೆ ಬರುವಂತ ಶ್ರೇಯಸ್ ಏನಿದೆ ಆಟೋಮೆಟಿಕ್ ನಿಮ್ಗೆ ಬರುತ್ತೆ. ಹತಾಶರಾಗಬೇಡಿ. ಹೌದು ಹೌದು, ಯಾವುದಕ್ಕೂ ಇರುವುದರಲ್ಲಿ ಅಂದ್ರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋ ಗಾದೆ ಮಾತಿನಂತೆ ನೀವು ಸಾಗಿಸಿದ್ರಿ. ಇವತ್ತು ಸರ್ ನಮ್ಮ ಕೊಡಗಿನಲ್ಲಿ ಹಸಿರು ಕಡಿಮೆ ಆಗ್ತಾ ಇದೆ. ಹೌದು, ನೀವು ಅವತ್ತು ನೋಡಿದಂತಹ ಹಸಿರಿಗೂ ಇವತ್ತಿಗೂ ವ್ಯತ್ಯಾಸ ಇದೆ. ಏನ್ ಅನ್ಸುತ್ತೆ ನಿಮ್ಗೆ? ಈ ಗುಡ್ಡ ಪ್ರದೇಶಗಳಲ್ಲೆಲ್ಲ ಹಸಿರು ಕಾಣದೇ ಇದ್ದಾಗ ಏನ್ ಅನ್ಸುತ್ತೆ ಪರಿಸರ ಕಾಳಜಿ ಬಗ್ಗೆ? ಪರಿಸರ ಬಗ್ಗೆ ಕೇಳೋದಾದ್ರೆ ಬೇಸರ ಆಗುತ್ತೆ ಮೇಡಮ್. ಅಂದರೆ ಈಗಿನ ಜೀವನ ಶೈಲಿಗೆ ನಮ್ಮ ಗುಡ್ಡ ಬೆಟ್ಟಗಳು ಸಮೇತ ಮಾರ್ಪಡ್ತಾ ಇದ್ದಾವೆ. ಆದರೂ ಹೋಮ್ ಸ್ಟೇಗಳು, ಲಾಡ್ಜ್ಗಳು ಈ ರೀತಿ ಎಲ್ಲ ಪ್ರತಿಯೊಂದು ಇದಕ್ಕೂ ಮನೆಗಳು ಕಟ್ಟಲಿಕ್ಕೆ ಇರುವಂಥ ಪ್ರತಿಯೊಂದು ಇದಕ್ಕೂ ನಾವು ಕಾಡನ್ನು ಒತ್ತುವರಿ ಮಾಡ್ತಾನೆ ಹೋಗ್ತಾ ಇದ್ದೀವಿ. ಮೊದಲಿನ ಈಗ ನಾನು ಶಾಲೆಗಳಿಗೆ ಹೋಗ್ತಿದ್ದ ಟೈಮಲ್ಲಿ ಈಗಿನ ಈ ಒಂದು ವರ್ಷದಲ್ಲೇ ಮಳೆ ಎಷ್ಟು ಜಾಸ್ತಿ ಅಂತೇಳಿ ಜನರು ಮಳೆರಾಯನ ಬೈಕೊಳ್ಳೋದು ಒಂದಷ್ಟು ಕೇಳ್ತಾ ಇದ್ದೀನಿ ಅಂಗಡಿಯಲ್ಲಿ. ನಾವು ಹುಡುಗರಿದ್ದಾಗ ಏಪ್ರಿಲ್ ತಿಂಗಳಲ್ಲಿ ಮಳೆ ಶುರು ಆಗ್ತಾ ಇದ್ರೆ ಸೆಪ್ಟೆಂಬರ್ ತಿಂಗಳವರೆಗೂ ನಾವು ಸೂರ್ಯನೇ ನೋಡ್ತಾ ಇರಲಿಲ್ಲ. ನಿರಂತರ ಮಳೆ, ನಿಮಗೆ ಯಾವುದೇ ರೀತಿಯಾದಂಥ ಸೂರ್ಯ ಅನ್ನೋದು ನಾವು ಮರ್ತು ಬಿಡ್ಬೇಕಿತ್ತು 100-120 ದಿನ. ಈಗಾದರೂ ನಿಮಗೆ 4 ದಿನ ಮಳೆ ಬರುತ್ತೆ, 1-2 ದಿನ ಬಿಸಿಲು ಬರುತ್ತೆ. ಆದರೆ ಈ ವರ್ಷ ಬರಲಿಲ್ಲ. ಜನರಲ್ ಆಗಿ ನಾವು ನೋಡೋದಾದ್ರೆ ಈಗಿನ ಒಂದು 10 ವರ್ಷಗಳಲ್ಲಿ ಏನಾಗ್ತಿದೆ ಅಂದರೆ
ಒಂದು ವಾರ ಮಳೆ ಬಂತು ಅಂದರೆ ನಂತರ ಒಂದು ವಾರ ಅಷ್ಟು ಮಳೆ ಬರೋದಿಲ್ಲ, ಬಿಸಿಲು ಮಳೆ ರೀತಿ ಬರ್ತಾ ಇರುತ್ತೆ. ನಾವಿದ್ದಾಗ ಆ ರೀತಿ ಇರ್ತಾ ಇತ್ತು, ಅಂದರೆ ಅಷ್ಟು ದಟ್ಟವಾದ ಅರಣ್ಯ ಇರ್ತಾ ಇತ್ತು, ಅಷ್ಟು ಮಳೆ ಆಗ್ತಾ ಇತ್ತು. ಈಗ ಜನರ ಅವಶ್ಯಕತೆಗೋಸ್ಕರ ಜಾಸ್ತಿಯಾಗಿ ಮರಗಳನ್ನೆಲ್ಲ ಕಡಿದು, ಬೆಟ್ಟಗಳನ್ನೆಲ್ಲ ಕಡಿದು ಅಲ್ಲಿ ಹೋಮ್ ಸ್ಟೇಗಳು, ಮನೆಗಳು, ಲಾಡ್ಜ್ಗಳು ಕಟ್ಟಿ ಎಲ್ಲ ನಾವು ಪರಿಸರ ನಾಶ ಮಾಡ್ತಾ ಇದ್ದೀವಿ. ಅದರ ಫಲ ಯಾರಿಗೆ ಸರ್? ಫಲ ಎಲ್ರಿಗೂ ಮೇಡಮ್. ಮಾಡೋದು ಒಬ್ಬನೇ ಮಾಡಿರ್ಬೋದು, ಇಲ್ಲ 10 ಜನ ಮಾಡ್ಬೋದು, ಅದರ ಫಲ ಎಲ್ರಿಗೂ ಇದ್ದೇ ಇದೆ. ಅದ್ರದ್ದು ಫಲ ಅನುಭವಿಸ್ಲೇಬೇಕಾಗುತ್ತೆ. ಈಗ ಪರಿಸರದ ಬಗ್ಗೆ ಮಾತನಾಡುವಾಗ ಸರ್, ಮಕ್ಕಳಿಗೆ ಪರಿಸರದ ಬಗ್ಗೆ ಕಾಳಜಿ ಕಡಿಮೆ ಅಂತ ಹೇಳಬಹುದು. ಯಾಕೆ ಅಂತ ಹೇಳಿದ್ರೆ ಈಗ ಮೊಬೈಲ್ ಯುಗ, ಮೊಬೈಲ್ ಬಳಸ್ತಾರೆ, ಟಿ ವಿ ನೋಡ್ತಾರೆ. ಪರಿಸರದ ಬಗ್ಗೆ ನಾವು ಕಲಿಸೋದು ಹೇಗೆ ಅಂತ ಹೇಳ್ತೀರಿ ನೀವು? ನಿಮ್ಮ ಮಕ್ಕಳ ಕಾಳಜಿ ಇದೆಯಾ? ನಿಮ್ಮ ಮಕ್ಕಳಿಗೆ ಅದರ ಬಗ್ಗೆ ಪಾಠ ಹೇಳಿದ್ದಿದೆಯಾ ನೀವು? ಹಾಳು ಮಾಡಬೇಡಿ, ಪರಿಸರ ಬೆಳೆಸಿ ಅಂತ ಹೇಳೋದಕ್ಕೆ ನಾವು ಇರೋದೇ ಟೌನ್ ಒಳಗಡೆ, ಅಂದರೆ ಅಂಗಡಿ ಆಗಲಿ ಮನೆ ಆಗಲಿ 2 ಟೌನ್ ಒಳಗೆ ಇರೋದ್ರಿಂದ ಅದ್ರ ಬಗ್ಗೆ ಅಷ್ಟು ಮಟ್ಟಿಗೆ ಅಂದರೆ ಹಾಳು ಮಾಡಬೇಡಿ ಅಂತ ಹೇಳಿರೋದಂತೂ ಇದ್ದೇ ಇದೆ. ಬಟ್ ಅದ್ರ ಬಗ್ಗೆ ಇನ್ನೂ ಎಜುಕೇಟ್ ಅಂತೂ ನಾನು ಯಾವುದೇ ರೀತಿಯಿಂದ ಇದು ಮಾಡೋಕ್ಕಾಗಿಲ್ಲ. ಅಂದರೆ ಬೆಳೆಸಿ ಇದು ಮಾಡಿ ಅಂತ ಹೇಳೋದಕ್ಕೆ, ಯಾಕೆಂದರೆ ನನಗೆ ಕೃಷಿ ಬಗ್ಗೆ ಏನು ಗೊತ್ತಿಲ್ಲ. ಹಾಗಾಗಿ ಅದ್ರ ಬಗ್ಗೆ ನಾನು ಅಷ್ಟು ಅವರಿಗೆ ಯಾವುದೇ ರೀತಿಯಾದ ಮಳೆ ಇಲ್ಲದೆ ಬೆಳೆ ಇಲ್ಲ, ಬೆಳೆ ಇಲ್ಲದೆ ನಾವಿಲ್ಲ ಅನ್ನೋದು ಅದೆಲ್ಲ ಹೇಳಿದ್ದೀನಿ. ಅದೆಲ್ಲ ಪ್ರತಿಯೊಂದು ಮಕ್ಕಳಿಗೆ ಗೊತ್ತಿದೆ. ಆದ್ರೂ ಸಮೇತ ಈಗಿನ ಮಕ್ಕಳು ಕೇಳೋ ಇದಾಗ್ಲಿ, ಅವರದೇ ಒಂದು ಲೋಕದಲ್ಲಿ ಇರ್ತಾರೆ. ಫಸ್ಟ್ ಓದಾದ್ಮೇಲೆ ಮನೆಗೆ ಬರ್ತಿದ್ದಂಗೆ ಹೋಮ್ವರ್ಕ್ ಆಗ್ತಿದ್ದ ಮೇಲೆ ಟಿವಿ ಬಿಟ್ರೆ ಮೊಬೈಲು, ಇಷ್ಟರಲ್ಲೇ ಅವರ ಜೀವನ ಕಳ್ಕೊಂಡು ಹೋಗ್ತಿದ್ರೆ ನಮಗೆ ನಮ್ಮದೇ ಆದಂತ ಒತ್ತಡ ಇರುತ್ತೆ. ಅವರು ಈಗ ನಮ್ಮ ತಂದೆ ತಾಯಿಗಳಿಗೆ ಏನು ಅಂತ ಹೇಳಿದ್ರೆ, ಮಕ್ಕಳು ಏನ್ ಮಾಡ್ತಿದ್ದಾರೆ ಅನ್ನೋದಿಲ್ಲ. ನನ್ನ ಮಗ ಫಸ್ಟ್ ಬರ್ತಿದ್ದಾನೆ, ನನ್ನ ಮಗ ಚೆನ್ನಾಗಿ ಓದ್ತಿದ್ದಾನೆ, ಅದರಲ್ಲಿ ಓದ್ತಾ ಇದ್ದಾನೆ ಅಂತ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಒಟ್ಟಾರೆ ಓದ್ತಾ ಇದ್ದಾನೆ ಮತ್ತೆ ಕ್ಲಾಸಿಗೆ ಫಸ್ಟ್ ಬರ್ತಿದ್ದಾನೆ. ಇಲ್ಲದಿದ್ರೆ ಇರುವಂತ ಒಂದು 10 ಮಕ್ಕಳಲ್ಲಿ, ಅಂದ್ರೆ ಒಂದು ಚೆನ್ನಾಗಿ ಓದ್ತಿರೋ 10 ಮಕ್ಕಳಲ್ಲಿ ನನ್ನ ಮಗ 3ನೇವನು 5ನೇವನು. ಪರವಾಗಿಲ್ಲ, ನನ್ನ ಮಗ ಇನ್ನು ಸ್ವಲ್ಪ ಟ್ರೈ ಮಾಡಿದ್ರೆ ಫಸ್ಟ್ ಬರ್ತಾನೆ. ಆ ಸಂಭ್ರಮಕ್ಕೆ ಅರ್ಥ ಇದೆಯಾ ಸರ್? ಅವರು ಏನು ಕಲಿತಾ ಇದ್ದಾರೆ ಅನ್ನೋದನ್ನ ನಾವು ಯೋಚನೆ ಮಾಡಿದೆ. ನನ್ನ ಮಗ ಓದ್ತಾ ಇದ್ದಾನೆ, ಇಂಗ್ಲಿಷ್ ಮೀಡಿಯಮಲ್ಲಿ ಓದ್ತಾ ಇದ್ದಾನೆ ಅಂತ ಸಂಭ್ರಮ ಪಡ್ತಾರೆ. ಹೌದು, ಅವನು ಏನು ಕಲ್ತಿದ್ದಾನೆ ಅನ್ನೋದನ್ನ ಅವ್ರಿಗೆ ವಿಚಾರ ಮಾಡ್ಬೇಕಲ್ವಾ? ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ವಿಚಾರ ಮಾಡೋಕ್ಕೆ ಈಗ ಮೊದಲಿಂದ ಏನಾಗ್ತಿತ್ತು ಅಂದ್ರೆ, ತಾಯಿ ಮನೇಲೆ ಇರ್ತಾ ಇದ್ರು, ತಂದೆ ಮಾತ್ರ ಹೋಗಿ ದುಡ್ಕೊಂಡು ಬರ್ತಾ ಇದ್ರು. ಸೊ ಆಗ ತಾಯಿ ಒಂದು ಕಣ್ಣು ಮಕ್ಕಳ ಮೇಲೆ ಇಡ್ತಾ ಇದ್ರು. ಈಗ ಏನಾಗಿದೆ ಅಂದ್ರೆ, ತಂದೆ ತಾಯಿ ಇಬ್ರು ಸಮೇತ ಕೆಲ್ಸಕ್ಕೆ ಹೋದ್ರು ಸಮೇತ ಮನೆಯ ಒಂದು ರಿಕ್ವೈರ್ಮೆಂಟ್ ಅಂತ ಏನ್ ಹೇಳ್ತೀವಿ, ಆ ಒತ್ತಡದಲ್ಲೇ ತಂದೆ ತಾಯಿಗಳು ಇರ್ತಾರೆ. ಅಯ್ಯೋ, ನನ್ನ ಮಗನಿಗೆ ಈಗ ನೆಕ್ಸ್ಟ್ ಈಗ SLC ಆಯ್ತು, SLC ಆಗ್ತಿದ್ದಂಗೆ ನನ್ನ ಮಗ ಈಗ ಕಾಲೇಜಿಗೆ ಹೋಗ್ತಾನೆ ಅಂದ್ರೆ ಅವನಿಗೆ ಬೈಕ್ ಕೊಡಿಸ್ಬೇಕು. ಇನ್ನು ನನ್ನ ಮಗಳು ಅವಳು ನೆಕ್ಸ್ಟ್ ಅವಳನ್ನ ಡಾಕ್ಟ್ರೇ ಓದಿಸ್ಬೇಕು ನಾನು. ಅವಳು ಡಾಕ್ಟರ್ ಓದ್ಬೇಕು ಅಂತ ಹೇಳಿದ್ರೆ ಅವಳಿಗೆ ನಡ್ಕೊಂಡೋದ್ರೆ ಚೆನ್ನಾಗಿರಲ್ಲ, ಅವಳಿಗೆ ನಾನು ಕಾರ್ ಕೊಡಿಸ್ಲೇಬೇಕು. ಈ ರೀತಿಯಾದೊಂದು ಮನೋಭಾವನೆ ಅವರವರೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಈ ಒತ್ತಡಕ್ಕೆ ಅವರಿಗೆ ಅವರು ಪ್ರೆಷರ್ ತಗೊಂಡು ಅದನ್ನ ನಾನು ಸ್ಯಾಟಿಸ್ಫೈ ಮಾಡಬೇಕು, ನನ್ನ ಮಕ್ಕಳಿಗೆ ನಾನು ಅದನ್ನ ಕೊಡಿಸ್ಬೇಕು, ಮಾಡಬೇಕು ಅನ್ನೋಂಥ ಒಂದು ಇದರಲ್ಲಿ ಪರಿಶ್ರಮ, ಅಂದ್ರೆ ಹೆಚ್ಚು ಪರಿಶ್ರಮ ಹಾಕಿ ಇರುವಂತದ್ದು. ನನಗೆ ಅದು ಎಟ್ಕಲ್ಲ. ಈಗ ನಾನು ಹೇಳೋದು ಆಕಾಶಕ್ಕೆ ಏಣಿ ಹಾಕು ಅಂತ ಹೇಳಿದ್ರೆ ನನಗೆ ಅದು ಎಟ್ಕಲ್ಲ, ಆದ್ರೆ ನಾನು ತಗೊಳ್ಳೇಬೇಕು. ಅದು ಕೊಡ್ಲಿಕ್ಕೆ ನಿಮಗೆ ಲೋಕಲ್ ಫೈನಾನ್ಸ್ಗಳಿದೆ, ವಯಸ್ಸಾಗಿರುತ್ತೆ. ನಿಮ್ಮ ಇದಕ್ಕೆ ನೀವು ಕಟ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಸಾಲ ಕೊಡ್ಲಿಕ್ಕೆ ಲೋಕಲ್ ಫೈನಾನ್ಸ್ಗಳು ಇರುತ್ತೆ, ಸಾಲ ಮಾಡೋದು. ಆಮೇಲೆ ಅವರೇ ಪ್ರೆಷರ್ ತಂದುಕೊಳ್ಳೋದು. ಅಯ್ಯೋ, ನಾನೀಗ ಈ ಸಾಲ ಮಾಡಿ ಸಿಕ್ಕಾಕೊಂಡೆ, ಇದು ಮಾಡಬಾರ್ದಿತ್ತು ಅನ್ನೋವಂಥದ್ದು. ಇಲ್ಲದಿದ್ರೆ ಅಯ್ಯೋ, ನಾನು ಇವತ್ತು 8 ಗಂಟೆ ದುಡಿತಾ ಇದ್ದೀನಿ, ಸಾಲ್ತಾ ಇಲ್ಲ, ನಾಳೆ 12 ಗಂಟೆ ದುಡಿಬೇಕು, 12 ಗಂಟೆ ದುಡಿದು ಈ ಒಂದು ಇದನ್ನ ಮಾಡಿರೋಂಥ ತಪ್ಪನ್ನು ಸರಿ ಮಾಡ್ಕೊಳ್ಬೇಕು ಅನ್ನೋ ಮನೋಭಾವದಲ್ಲೇ ಇರ್ತಾರೆ ಹೊರತು ಮಕ್ಕಳು ಏನು ಮಾಡ್ತಿದ್ದಾರೆ, ಯಾವ ರೀತಿ ಇದು ಮಾಡ್ತಿದ್ದಾರೆ, ಅವರ ಮನೋಭಾವನೆ ಏನು ಅನ್ನುವಂಥದ್ದು ಯಾರಿಗೂ ಈಗ ಬೇಡ. ಶ್ರೋತೃಗಳೇ, ನಾವು ಯಾವುದೇ ಕಾರ್ಯಕ್ರಮವನ್ನು ಕೇಳಿದಾಗ ಅವರ ನಡೆದು ಬಂದ ಹಾದಿಯಲ್ಲಿ ನ್ಯಾಯಯುತವಾದಂತಹ ಸತ್ಯವಾದಂತಹ ಮಾರ್ಗಗಳು ಇತರರಿಗೆ ದಾರಿದೀಪವಾಗಬಲ್ಲವು ಎನ್ನುವುದನ್ನು ನಾವು ಗಮನ ಹರಿಸುವುದರಿಂದ ನಮಗೆ ಅರಿವು ಎನ್ನುವಂತಹ ಭಾವನೆ ಮೂಡುವುದರಲ್ಲಿ ಸಂಶಯವಿಲ್ಲ. ಉದಾಹರಣೆಗೆ ನವೀನ್ ಅವರ ಒಂದೊಂದು ಮಾತುಗಳು ಕೂಡ ನೋವುಭರಿತವಾದಂಥದ್ದೇ. ಅವರ ಸೇನೆಗೆ ಸೇರುವಂತಹ ಹೆಬ್ಬಯಕೆ ಈಡೇರದಾಗ ಆ ಸ್ಥಾನದಲ್ಲಿ ಇತರರು ನಾವು ಆ ಸ್ಥಾನದಲ್ಲಿ
ಇದ್ದಾಗ ಯಾವ ನಿರ್ಧಾರವನ್ನ ಕೈಗೊಳ್ತಾ ಇದ್ವಿ ಅನ್ನೋದು ಕೂಡ ನಮ್ಮ ಗಮನಕ್ಕೆ ಬರುವುದಂತೂ ಖಚಿತ. ಹಾಗೆಯೇ ನವೀನ್ ಅವರ ದಿಟ್ಟ ನಿರ್ಧಾರ, ನೋವಿನಲ್ಲೂ ಕೂಡ ಪರಂಪರೆಯಿಂದ ಬಂದಂತಹ ವೃತ್ತಿಯನ್ನ ತಮ್ಮ ಕಾಯಕವಾಗಿ ಸ್ವೀಕರಿಸಿ ಅಲ್ಲೂ ಕೂಡ ಪಾಲಿಗೆ ಬಂದದ್ದು ಪಂಚಾಮೃತ ಎನ್ನುವಂತಹ ಮಾತಿನಂತೆ ತಮ್ಮ ಕಾಯಕವನ್ನ ನಿಷ್ಠೆಯಿಂದ ನಡೆಯುವಂತಹ ತ್ಯಾಗ ಮನೋಭಾವನೆಯನ್ನ ನಾವೆಲ್ಲರೂ ಕೂಡ ಅಭಿನಂದಿಸಲೇಬೇಕು. ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಿಮ್ಮ ಭೇಟಿ ಮುಂದಿನ ವ್ಯಕ್ತಿ ವಿಶೇಷದಲ್ಲಿ ನವೀನ್ ಅವರ ಮುಂದುವರೆದ ಮಾತುಕತೆಗಳೊಂದಿಗೆ. ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಲಿಸಿದ ನಮ್ಮೆಲ್ಲ ಪ್ರೀತಿಯ ಮಡಿಕೇರಿ ಆಕಾಶವಾಣಿಯ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ, ಶುಭ ಸಂಜೆ. ಇದುವರೆಗೆ ವ್ಯಕ್ತಿ ವಿಶೇಷ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ವ್ಯಕ್ತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಪ್ರಸಾರವಾಯಿತು. ಇದುವರೆಗೆ ಮಡಿಕೇರಿಯ ನಿವಾಸಿ ವಿಎಸ್ ನವೀನ್ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗ ಪ್ರಸಾರವಾಯಿತು. ಪ್ರಸ್ತುತಿ ಎಂ ಶಕುಂತಲಾ. ಇದು ಇವತ್ತಿನ ವ್ಯಕ್ತಿ ವಿಶೇಷ.